ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ. ನಗರದ ಕಂದವಾರದಲ್ಲಿ ಇರುವ ಶಾಸಕರ ಮನೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿರುವ ಘಟನೆ ನಡೆದಿದೆ. ಕಳೆದ ದಿನವಷ್ಟೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು, ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅಭೂತಪೂರ್ವ ಗೆಲುವನ್ನು ಪಡೆದುಕೊಂಡಿದ್ದರು. ಸದ್ಯ ಇದೇ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ 1 ಮತಗಳಿಂದ ಗೆದ್ದರೂ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಾಗಿ ಹೇಳಿಕೆ ಕೊಟ್ಟಿದ್ದರು. ನನ್ನ ತಮ್ಮನೇ ಬರುತ್ತೆ ಯಾರೋ ಕಲ್ಲು ಹೊಡಿದ್ದಾರೆ ಅಂತ, ಮತ್ತು ಆಚೆ ಎಲ್ಲೂ ಹೋಗಲಿಲ್ಲ. ನನ್ನ ತಮ್ಮ ಮುರಳಿ ಸರಿ ಫೋನ್ ಮಾಡಿದೆ. ಮುರಳಿ ಸರಿ ಫೋನ್ ಮಾಡಿ ಆಯ್ತು ಅಂತ ಹೇಳಿದ್ವಿ. ಆವಾಗ ಇಮಿಡಿಯೇಟ್ಲಿ ಮುರಳಿ ಸರ್ ಪೊಲೀಸ್ ಫೋನ್ ಮಾಡಿದ್ರಂತೆ. ಆಮೇಲೆ ಅಣ್ಣವರು ದಿನದ ಗ್ಲಾಸ್ ಹೋಗಿದೆ ಸರ್, ಮತ್ತು ಒಂದು ಕಲ್ಲು ಇಲ್ಲೇ ಒಳಗಡೆ ಬಿದ್ದಿರೋದು ಅಲ್ಲೇ ಇದೆ ಸ್ಪಾಟ್. ಹ್ಞೂ ಸರ್, ಒಂದು ಇದು ಸರ್, ಒಂದು 10-40 ಸದ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅಧಿಕ ಮತಗಳನ್ನು ಪಡೆದುಕೊಂಡ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಗಳು ಹೆಚ್ಚಾಗಿವೆ. ಜೊತೆಗೆ ಶಾಸಕ ಪ್ರದೀಪ್ ಈಶ್ವರ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರವಾಗಿ ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರ ನಗರದ ಕಂದವಾರದಲ್ಲಿ ಇರುವ ಶಾಸಕರ ಮನೆಯ ಕಿಟಕಿ ಗಾಜುಗಳನ್ನು ಹೊಡೆದು ದುಷ್ಕೃತ್ಯ ಎಸಗಿದ್ದಾರೆ. ಒಳಗಡೆಗೆ ಒಂದು ಕಲ್ಲು ಬಂದ್ಬಿಟ್ಟಿದೆ, ಗ್ಲಾಸ್ ಎಲ್ಲ ಒಡೆದೋಗಿದೆ. ಮತ್ತೆ ಹಿಂದೆ ಎಲ್ಲ ಹೋಗಿ ಚೆಕ್ ಮಾಡಿದ್ರೆ ಯಾರು ಇರಲಿಲ್ಲ ಅಷ್ಟೊತ್ತಲ್ಲಿ. ಮತ್ತೆ ಒಂದು 2 ಗಂಟೆವರೆಗೂ ನಾವು ಇಲ್ಲೇ ಇದ್ದು ನೋಡ್ಕೊಂಡು ಪೊಲೀಸವರೆಲ್ಲ ಬಂದರು, ಹುಡುಕಿದ್ರು, ಯಾರು ಸಿಗಲಿಲ್ಲ. ಮತ್ತೆ ಇವಾಗೆಲ್ಲ ಬಂದು ಇದು ಮಾಡ್ತಾ ಇದ್ದಾರೆ, ಅದು ಚೆಕ್ ಮಾಡ್ತಾ ಇದ್ದಾರೆ ಇವಾಗೆಲ್ಲ. ಇಲ್ಲ ಸರ್, ಇನ್ನು ಇವಾಗ ಚೆಕ್ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ ಅವರು. ಇಲ್ಲ ಸರ್, ಇವಾಗ ಅದೇ ಇಲ್ಲಿ ಅಷ್ಟೊತ್ತಲ್ಲಿ ಯಾರು ಓಡಾಡಿದ್ದಾರೆ ಅಂತ ಚೆಕ್ ಮಾಡಿ ಆಮೇಲೆ ನೋಡೋಣ ಅಂತ.